ಸಮಸ್ತ ಕರ್ನಾಟಕ ಜನತೆಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗಲೇ ನಾನು ಯೂಟ್ಯೂಬ್ ಚಾನಲಲ್ಲಿ BS ನೀಲ್ ಸ್ಟುಡಿಯೋ ಅಂತಾನೆ ಹೆಸರಿಟ್ಟು ಸ್ವಲ್ಪ ವಿಡಿಯೋಗಳನ್ನ ಪ್ರೆಸ್ ಆನ್ ನೀಲ್ಸ್ ಮಾಡೋ ವಿಡಿಯೋನ ಹಾಕಿದ್ದೀನಿ. ಇದು ನನ್ನ ಫಸ್ಟ್ ವಿಡಿಯೋ ಅಂದರೆ ನಾನು ಕ್ಲೈಂಟಿಗೆ ಸರ್ವಿಸ್ ಕೊಡ್ತಾರೋಂಥ ಫಸ್ಟ್ ವಿಡಿಯೋ. ಯಾವಾಗೂ ಜನರಲ್ ಆಗಿ ನನಗೆ ಕ್ಲೈಂಟ್ಸ್ ಬರ್ತಿದ್ರು, ನಾನು ಸರ್ವಿಸ್ ಕೊಡ್ತಾ ಇದ್ದೆ, ಹೊಟ್ಟೋಗ್ತಾ ಇದ್ರು. ರಿವ್ಯೂಸ್ ಏನೇ ಇದ್ರು ಕೂಡ ನನ್ನ ಇನ್ಸ್ಟಾಗ್ರಾಮ್ನಲ್ಲಿ ರಿವ್ಯೂ ಡ್ರಾಪ್ ಮಾಡ್ತಾ ಇದ್ರು, ಇಲ್ಲ ನಾನು ಗೂಗಲ್ ಪೇಜಲ್ಲಿ ಹೋಗಿ ರಿವ್ಯೂ ಡ್ರಾಪ್ ಮಾಡ್ತಾ ಇದ್ರು. ಸೊ ನಾನು ವೈ ನಾಟ್ ನಾನು ಇದನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಬಾರ್ದು, ನಾನು ಯಾಕೆ ಯೂಟ್ಯೂಬಲ್ಲಿ ವಿಡಿಯೋ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದೆ. ಸೊ ಹಾಗಾಗಿ ಇವತ್ತು ನನ್ನ ಕ್ಲೈಂಟು ಎಂಗೇಜ್ಮೆಂಟ್ಗೆ ಅಂತ ಬಂದಿದ್ರು. ಬೈ ದ ವೇ ಇವ್ರ ಹೆಸರು ರೀತು ಅಂತ. ಸೊ ಇವರು ಅವ್ರ ಎಂಗೇಜ್ಮೆಂಟ್ಗೆ ಅಂತ ಹೇಳ್ಬಿಟ್ಟು ಲಾಸ್ಟ್ ಮಿನಿಟಲ್ಲಿ ಪ್ಲಾನ್ ಅಪ್ ಮಾಡಿಕೊಂಡು ನೇಲ್ ಆರ್ಟ್ ಮಾಡ್ಕೊಳ್ಳೇಬೇಕು ಅಂತ ತುಂಬಾ ಅಡಮೆಂಟ್ ಆಗಿದ್ರು. ಯಾಕಂದ್ರೆ ನಾಳೆ ಬೆಳಿಗ್ಗೆನೆ ಅವ್ರ ಎಂಗೇಜ್ಮೆಂಟು. ಅವರು ಹಿಂದಿನ ದಿನ ಅವರು ಎಲ್ಲಾ ನೀಲಾಟು ಇದನ್ನ ಲೊಕೇಶನ್ ಎಲ್ಲ ಹುಡುಕ್ತಾ ಇದ್ರು. ಅದ್ರಲ್ಲಿ ಅವ್ರಿಗೆ ನನ್ನ ರಿವ್ಯೂಸ್ ನೋಡಿ ತುಂಬಾ ಇಷ್ಟ ಆಯ್ತಂತೆ. ನನಗೆ ಪರ್ಸ್ನಲ್ ಆಗಿ ನಿಮ್ಮ ಹತ್ರನೇ ಮಾಡ್ಕೋಬೇಕಂತಾನೆ ಬಂದೆ ಅಂತ ಹೇಳಿದ್ರು. ನನಗೆ ಕೇಳ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ಸೊ ಇವಾಗ ನೀವಾಗ್ಲೇ ನೋಡಿದೀರಾ ಫೋನಲ್ಲಿ ಅವರು ಪಿಕ್ಚರ್ಸ್ ತೋರಿಸ್ತಾ ಇದಾರಲ್ಲ, ಈ ರೀತಿನೇ ಔಟ್ಪುಟ್ ಅವ್ರಿಗೆ ಬೇಕಂತೆ. ಸೊ ನನ್ಗೆ ವೆರಿ ಕ್ಲೋಸ್ ಆಗಿ ಆತರ ಏನಾದ್ರು ನಂದು ಎರಡೆರಡು ಡ್ರೆಸ್ ಇದೆ. ಸೊ ಎರಡು ಸ್ಯಾರಿ ಇದೆ, ಎರಡಕ್ಕೂ ಮ್ಯಾಚ್ ಆಗೋ ಥರ ನೀವು ಏನಾದರೂ ಕ್ರಿಯೇಟಿವ್ ಮಾಡಿಬಿಟ್ಟು ನನಗೆ ಸ್ಯಾಟಿಸ್ಫೈ ಮಾಡಿ. ಬಟ್ ಆದರೆ ನನಗೆ ಆ ಥರ ಒಂಥರ ನ್ಯೂಡ್ ಆಗಿ ಸೆಟಲ್ಡ್ ಆಗಿ ಪ್ಲಸ್ ಕ್ಯಾಟ್ ಪಾಲಿಶಲ್ಲಿ ನನಗೆ ಬೇಕು ಅಂತ ಹೇಳ್ಬಿಟ್ಟು ಅವ್ರ ರಿಕ್ವೈರ್ಮೆಂಟ್ನ ಹೇಳ್ಕೊಂಡ್ರು. ತುಂಬ ಡಿಸ್ಕಷನ್ ಮಾಡಿ ಓಕೆ ಏನೋ ಒಂದು ಮಾಡೋಣ ಅಂತ ಫೈನಲೈಸ್ ಮಾಡಿ ನಾನು ಇದನ್ನ ಸ್ಟಾರ್ಟ್ ಮಾಡಿದೆ ಪ್ರೋಸೆಸ್ನ. ಸೊ ಫಸ್ಟು ಏನ್ ಮಾಡಿದೆ ಅಂದ್ರೆ ಅವ್ರಿಗೆ ಸ್ವಲ್ಪ ನೀಲ್ಸ್ ಎಲ್ಲ ಇತ್ತು ಚಿಕ್ಕ ಚಿಕ್ಕದಾಗಿ. ನಾನು ಜೆಲ್ ಎಕ್ಸ್ಟೆನ್ಷನ್ ಮಾಡ್ತಾ ಇದ್ದೆ, ಹಾಗಾಗಿ ಕಂಪ್ಲೀಟ್ ಆಗಿ ಎಲ್ಲಾ ನೀಲ್ಸ್ನೆಲ್ಲ ಕ್ಲೀನ್ ಆಗಿ ಕಟ್ ಮಾಡ್ತಾ ಇದೀನಿ. ಸೊ ಹೀಗೆ ಕಟ್ ಮಾಡ್ಕೊಂಡು ನಾವಿಬ್ರು ವರ್ಕ್ ಮಾಡ್ಬೇಕಂತಂದ್ರೆ ಅವರು ಶೇರ್ ಮಾಡ್ಕೋತಾ ಇದ್ರು. ಲೈಕ್ ನಾನು ತುಂಬಾ ಮೆಹಂದಿ ಆರ್ಟಿಸ್ಟ್ಗೆಲ್ಲ ಹುಡುಕ್ತೆ, ನಾನು ಮೇಕಪ್ ಆರ್ಟಿಸ್ಟ್ಗೆಲ್ಲ ಹುಡುಕ್ತೆ. ಲಾಸ್ಟ್ ಮಿನಿಟಲ್ಲೇ ನನ್ಗೆಲ್ಲರೂ ಬುಕ್ ಆದ್ರು. ಅದೇ ಥರನೇ ನನಗೆ ನೇಲ್ ಆರ್ಟ್ ಕೂಡ ಆಯಿತು. ನನಗೆ ಸಿಗುತ್ತೋ ಇಲ್ವೋ ಅಂತ ನಾನು ತುಂಬ ಗಾಬರಿ ಆಗ್ಬಿಟ್ಟಿದೆ. ಫೈನಲಿ ನನಗೆ ನಿಮ್ಮ ಪೇಜ್ ಸಿಕ್ತು. ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ನೀವು ನನಗೆ ಸಿಕ್ಕಿದ್ದು. ಪ್ಲಸ್ ನಿಮ್ಮ ರಿವ್ಯೂಸ್ ಎಲ್ಲ ನಾನು ಓದಿದ್ದೀನಿ. ಅಲ್ಲಿ ಹೇಳಿದ್ದಾರೆ ನನಗೆ ಕ್ಲೈಂಟ್ಸು, ಲೈಕ್ ತುಂಬ ಚೆನ್ನಾಗಿ ಸರ್ವಿಸ್ ಕೊಡ್ತೀರಾ ನೀವು ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರನೇ ನಾನು ಇಲ್ಲೇ ಮಾಡ್ಕೋಬೇಕು ಅಂತ ಬಂದೆ ಅಂತ ನನ್ನ ಹತ್ರ ಹೇಳಿದ್ರು. ಅವ್ರು ಹೇಳಿದ್ಮೇಲೆ ಅವ್ರಿಗೆ ನಾನು ಹೇಳಿದೆ, ನಾನು ಬಂದು ನೇಲ್ ಆರ್ಟಿಸ್ಟು, ಮೆಹಂದಿ ಆರ್ಟಿಸ್ಟು, ಸ್ಯಾರಿ ಡ್ರೇಪಿಸ್ಟು, ಮೇಕಪ್ ಆರ್ಟಿಸ್ಟು, ಸೊ ರೆಸಿನ್ ಆರ್ಟಿಸ್ಟ್ ಕೂಡ ಹೌದು. ರೆಸಿನ್ ಕೀ ಬಂಚಸ್ ಎಲ್ಲ ಮಾಡಿದೀನಿ ಅಂತೆಲ್ಲ ಹೇಳ್ಬಿಟ್ಟು ಅವ್ರಿಗೆ ನಾನು ಮಾಡಿರೋ ಕೀ ಬಂಚ್ ಎಲ್ಲ ತೋರಿಸ್ದೆ. ಅವ್ರಿಗೆ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅವ್ರ ಖುಷಿ ನೋಡ್ಬಿಟ್ಟು ನನಗೂ ಖುಷಿ ಆಯ್ತು. ಪ್ರತಿ ಒಂದು ಸ್ಟೆಪ್ಪಲ್ಲಿ ಎಷ್ಟು ನಗ್ನಾಗ್ತಾ ಇದ್ರು ಅಂದ್ರೆ ಈ ಕ್ಲೈಂಟು, ಅಷ್ಟು ಖುಷಿಯಾಗಿ ಇದ್ರು. ಇನ್ಫ್ಯಾಕ್ಟ್ ನಾನು ಹೇಳಕ್ ಹೋದ್ರೆ ಅವ್ರ ಪರ್ಮಿಷನ್ ಕೇಳಿದೆ, ಲೈಕ್ ಇಫ್ ಯು ಡೋಂಟ್ ಮೈಂಡ್ ನಾನು ನಿಮ್ಮ ಹ್ಯಾಂಡನ್ನ ವಿಡಿಯೋ ಮಾಡ್ಬೋದಾ, ನಿಮ್ಗೇನು ಅಭ್ಯಂತರ ಇಲ್ಲ ತಾನೆ ಅಂತ ಹೇಳ್ಬಿಟ್ಟು. ಅವರು ಇಲ್ಲ ಇಲ್ಲ ನನಗೇನು ಅಭ್ಯಂತರ ಇಲ್ಲ, ನೀವು ವಿಡಿಯೋ ಮಾಡ್ಬೋದು, ಫೇಸ್ ಎಲ್ಲ ಬರಲ್ಲ ತಾನೆ ಅಂತ ಕೇಳಿದ್ರು. ನಾನು ಇಲ್ಲ ಫೇಸ್ ಎಲ್ಲ ಬರಲ್ಲ, ಜಸ್ಟ್ ನಿಮ್ಮ ಹ್ಯಾಂಡ್ ಬರುತ್ತೆ ಅಂತ ಹೇಳಿದೆ. ದೆನ್ ಶಿ ವಾಸ್ ಫೈನ್. ಆಮೇಲೆ ಅವರು ಓಕೆ ಅಂತ ಹೇಳಿದ್ರು. ಅದಾದ್ಮೇಲೆ ನಾನು ಪ್ರೋಸೆಸ್ನ ಸ್ಟಾರ್ಟ್ ಮಾಡಿದೆ. ಕಂಪ್ಲೀಟ್ ಆಗಿ ಎಲ್ಲ ಪ್ರೆಪ್ ಮಾಡಿಕೊಂಡು ಎಲ್ಲ ಜೆಲ್ ಎಕ್ಸ್ಟೆನ್ಷನ್ನ ಫಿಕ್ಸ್ ಮಾಡೋಕ್ಕೆ ಪ್ರೋಸೆಸ್ ಶುರು ಮಾಡಿದೆ. ಅವ್ರಿಗೆ ತುಂಬ ಖುಷಿ ಆಗ್ತಾ ಇತ್ತು. ಯಾಕಂತಂದ್ರೆ ಅವರು ಫಸ್ಟ್ ಟೈಮ್ ಮಾಡ್ಕೊಳ್ತಾ ಇರೋದಂತೆ ನೇಲ್ ಆರ್ಟ್ನ. ಸೊ ಅವ್ರಿಗೆ ನನಗೆ ಹೇಳ್ತಾ ಇದ್ರು, ನಾನು ಇದೇ ಮೊದಲನೇ ಸತಿ ಮಾಡ್ತಾ ಇರೋದು. ನನಗೆ ಇವಾಗ ನಾನು ಮಾಡ್ಕೊಳ್ಳೋ ನೇಲ್ ಆರ್ಟ್ ಡಿಸೈನ್ ಏನಾದ್ರು ತುಂಬಾ ಚೆನ್ನಾಗಿ ಬಂದ್ರೆ ಖಂಡಿತವಾಗ್ಲೂ ನಾನು ನಿಮ್ಮನ್ನ ನನ್ನ ವೆಡ್ಡಿಂಗು ಕೂಡ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ನನಗೂ ಕೂಡ ಖುಷಿ ಆಯ್ತು ಅವ್ರು ಹೇಳಿದ್ ಕೇಳಿ. ವೆಡ್ಡಿಂಗು ಕೂಡ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಡ್ವಾನ್ಸ್ ಆಗಿ ಇವಾಗೆ ಹೇಳ್ತಾ ಇದಾರಲ್ಲ ಅಂತ. ಪ್ಲಸ್ ಅವ್ರಿಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ. ಬಟ್ ಆದ್ರೆ ಅವ್ರಿಗೆ ಎಲ್ಲ ಕ್ಲೈಂಟ್ಸ್ಗೂ ಇರುತ್ತಲ್ವಾ ಅವ್ರದ್ದೊಂದು ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಅಂತ ಹೇಳ್ಬಿಟ್ಟು. ನಾನು ಹಿಂಗ್ ಮಾಡ್ಕೋಬೇಕು ಅನ್ಕೊಂಡಿದೀನಿ, ಅದ್ ನನ್ನ ಕೈಗೆ ಹೆಂಗ್ ಕಾಣುತ್ತೋ ಏನ್ ಕಾಣುತ್ತೋ, ಫ್ರೆಂಡ್ಸ್ ಏನಂತಾರೋ, ಫ್ಯಾಮಿಲಿ ಮೆಂಬರ್ಸ್ ಏನಂತಾರೋ, ಇಷ್ಟು ದುಡ್ಡು ಕೊಟ್ಟು ಮಾಡ್ಕೊಂಡಿರ್ತೀವಿ, ಅಷ್ಟು ದುಡ್ಡು ಕೊಟ್ಟು ಮಾಡ್ಕೊಂಡಿರ್ತೀವಿ ಅಂತ ಅವ್ರಿಗೆ ಆ ಗಾಬರಿ ಇರುತ್ತಲ್ವಾ. ಸೊ ಹಾಗಾಗಿ ಅವರು ಅದೊಂದು ವಿಷಯದಲ್ಲಿ ಮಾತ್ರ ಸ್ವಲ್ಪ ಸ್ಪೆಸಿಫೈಡ್ ಆಗಿದ್ರು ಅಂತಾನೆ ಹೇಳ್ಬೋದು. ಲೈಕ್ ನನಗೆ ಸ್ವಲ್ಪ ಹೀಗೆ ಬೇಕು ಅಂತ ಹೇಳ್ಬಿಟ್ಟು ನಾನು ಸ್ಪೆಸಿಫಿಕ್ ಆಗಿದ್ದೀನಿ ಅಂತ ಹೇಳಿ. ನಾನು ಓಕೆ ಅಂತ ಹೇಳ್ಬಿಟ್ಟು ಫಸ್ಟ್ ಅವರು ಆಫ್ ವೈಟ್ ಕಲರ್ಗೆ ಹೋಗೋಣ ಅಂತ ಹೇಳಿದ್ರು. ಆಮೇಲೆ ಆಫ್ ವೈಟ್ ಕಲರ್ ತೆಗೆದು ತೋರ್ಸಿದ್ಮೇಲೆ ನಾನು ಈ ತರ ಬರುತ್ತೆ, ಇದಷ್ಟು ಲುಕ್ ಆಗಿರಲ್ಲ ಅಂತ ಹೇಳಿದ್ಮೇಲೆ ಅವರು ನ್ಯೂಡ್ ಬೇಬಿ ಪರ್ಪಲ್ ಶೇಡ್ಗೆ ಹೋದ್ರು.
ತುಂಬಾ ಬೇಬಿ ಅಂದ್ರೆ ತುಂಬಾ ಬೇಬಿ ಶೇಡ್ ಅದು. ತುಂಬಾ ಚೆನ್ನಾಗಿರುತ್ತೆ ಆಕ್ಚುಲಿ ಡಾರ್ಕ್ ಸ್ಕಿನ್ ಅವ್ರಿಗಂತೂ ಹೇಳೋದೇ ಬೇಕಾಗಿಲ್ಲ. ಸಖತ್ತಾಗಿ ಕಾಣುತ್ತೆ. ನೀವು ನೋಡ್ತಾ ಇದೀರಲ್ಲ ಇವಾಗಾಗ್ಲೇ ನಾನು ಹಚ್ತಾ ಇರೋ ಪಾಲಿಶು ಅದೇ ಪಾಲಿಶೇ. ಬೇಬಿ ನ್ಯೂಡ್ ಶೇಡ್ ಪರ್ಪಲ್ ಪಾಲಿಶು. ಮತ್ತೆ ಅವ್ರು ನನ್ಗೆ ಇದರಲ್ಲಿ ಚಮ್ಕಿ ಚಮ್ಕಿ ಬೇಕು ಅಂತ ಕೇಳಿದ್ರು. ಪಾಪ ಅವ್ರಿಗೆ ಕ್ಯಾಟ್ ಪಾಲಿಶ್ ಅಂತ ಹೇಳಕ್ ಬಂದಿಲ್ಲ. ನನ್ಗೆ ಚಮ್ಕಿ ಚಮ್ಕಿ ಬೇಕು ಅಂತಂದ್ರು. ಶಿ ವಾಸ್ ಸೋ ಇನ್ನೋಸೆಂಟ್. ನಾನು ಆಮೇಲೆ ಚಮ್ಕಿ ಚಮ್ಕಿ ಬೇಕಾ? ಅಂದ್ರೆ ನಿಮ್ಗೆ ಆ ಪಿಕ್ಚರಲ್ಲಿ ತೋರ್ಸೋ ತರ ಬೇಡವಾ ಅಂತ ಕೇಳಿದೆ. ಇಲ್ಲ ಇಲ್ಲ ನನ್ಗೆ ಆ ಪಿಕ್ಚರಲ್ಲಿ ತೋರ್ಸೋ ತರನೇ ಬೇಕು. ಅದೇ ನನ್ಗೆ ಆ ಚಮ್ಚಿ ಚಮ್ಕಿ ಬೇಕು ಅಂತ ಹೇಳಿದ್ರು. ಆಮೇಲೆ ಸರಿ ಅಂತ ಯಾವ್ದು ಕೇಳ್ತಾ ಇದ್ದೀರಾ ತೋರಿಸಿ ಸ್ವಲ್ಪ ಫೋಟೋನ ಮತ್ತೆ ಅಂತ ಹೇಳಿದ್ಮೇಲೆ ಫೋನ್ ತೆಗೆದ್ಬಿಟ್ಟು ಮತ್ತೆ ತೋರಿಸಿದ್ರು ಅವರು. ತೋರ್ಸಾದ್ಮೇಲೆ ನಾನು ನಕ್ಕೊಂಡು ಹೇಳ್ದೆ, ಅಯ್ಯೋ ಅದು ಚಮ್ಕಿ ಚಮ್ಕಿ ಅಲ್ಲ ಅದು ಕ್ಯಾಟ್ ಪಾಲಿಶು. ನಿಮ್ಗೆ ಹಾಕಿ ನಾನು ತೋರಿಸ್ತೀನಿ ರೀ ಹಿಂಗ್ ಕಾಣುತ್ತೆ ಹೇಳಿ ಅಂತ ಹೇಳ್ಬಿಟ್ಟು. ಸೊ ಅವಾಗ ನಾನು ಕ್ಯಾಟ್ ಪಾಲಿಶ್ ಎಲ್ಲ ಹಾಕಿ, ವಾವ್! ಇದು ತುಂಬಾ ಚೆನ್ನಾಗ್ ಕಾಣ್ತಿದೆ ನಿಮ್ ಕೈಗೆ ಅಂತ ಹೇಳಿದ ತಕ್ಷಣನೇ ಅವ್ರು ಎಕ್ಸೈಟೆಡ್ ಆಗಿದ್ರು. ಹೆಂಗ್ ಕಾಣಿಸ್ತಿದೆ, ಹೆಂಗ್ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಆವಾಗ್ಲೇ ನಾನು ಅವ್ರಿಗೆ ಹೇಳ್ದೆ, ತುಂಬಾ ಎಕ್ಸೈಟೆಡ್ ಆಗ್ಬೇಡಿ. ಆರಾಮಾಗಿ ಕಂಫರ್ಟ್ ಆಗಿರಿ. ನಿಮ್ ಕೈಯೇ ಇದು. ನೀವು ನೋಡೇ ನೋಡ್ತೀರಾ ಅಲ್ವಾ? ನೋಡ್ದಿರ ಎಲ್ಲೂ ಹೋಗಲ್ಲ ಅಲ್ವಾ? ನಿಮ್ ಹತ್ರನೇ ಬರುತ್ತೆ. ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳ್ದೆ. ಆಮೇಲೆ ಅವ್ರು ವೆಯ್ಟ್ ಮಾಡ್ಬಿಟ್ಟು ಅವ್ರು ನೋಡಿದ್ರು. ನೋಡಿದ ತಕ್ಷಣ ನನ್ಗೆ ಹೇಳಿದ್ರು, ಸಿಕ್ಕಾಪಟ್ಟೆ ಸಖತ್ತಾಗಿದೆ. ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನನ್ಗೆ ಇಷ್ಟೇ ಸಾಕು ಅಂತ ಅನಿಸ್ತಾ ಇದೆ. ಇದ್ರ ಮೇಲೆ ಬೇರೆ ಏನು ಬೇಡ ಅಂತ ಹೇಳಿದ್ರು. ಆಮೇಲೆ ನಾನೇ ಸ್ವಲ್ಪ ಕನ್ವಿನ್ಸ್ ಮಾಡಿದೆ. ಇಲ್ಲ ನೀವು ಅದಾದ್ಮೇಲೆ ನೀವು ಏನ್ ಪಿಕ್ಚರ್ ಅಲ್ಲಿ ತೋರ್ಸಿದ್ರಿ ಆ ಶೇಡ್ ಅನ್ನ ನೀವು ಹಾಕೊಳ್ಳಿ. ಸಿಲ್ವರ್ ಗ್ಲಿಟರ್ ಅನ್ನ ಹಾಕೊಂಡ್ರೆ ಇನ್ನೂ ನಿಮ್ಗೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿದೆ. ಅಷ್ಟೆಲ್ಲ ಹೇಳಿ ಅವ್ರನ್ನ ಮತ್ತೆ ಸಮಾಧಾನ ಮಾಡಿದ್ಮೇಲೆ ಫೈನಲ್ ಆಗಿ ಅವ್ರು ಓಕೆ ಅಂತ ಹೇಳಿದ್ರು. ನಾನು ಎಕ್ಸಾಕ್ಟ್ ಆಗಿ ಪಿಕ್ಚರ್ ಇಲ್ದಿರೋ ತರ ರ್ಯಾಂಡಮ್ ಆಗಿ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳಿದ್ರು. ಅವರು ಕೂಡ ಓಕೆ ನೀವು ಹೆಂಗ್ ಬೇಕಾದ್ರೂ ಕ್ರಿಯೇಟ್ ಮಾಡಿ, ನಿಮ್ ಇಷ್ಟ, ನಿಮ್ ಕ್ರಿಯೇಟಿವಿಟಿ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಡಿಪೆಂಡ್ ಆಗಿ ಬಿಟ್ಬಿಟ್ರು. ಅದಾದ್ಮೇಲೆ ನಾನೇ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿ ಅವ್ರಿಗೆ ಗ್ಲಿಟರ್ ಇದನ್ನ ಟಿಪ್ಪಲ್ಲಿ ಮಾತ್ರ ಹಾಕಿ ಕ್ಲೀನಾಗಿ ಕೊಟ್ಟೆ. ನೋಡಿ ನೀವು ಅವಾಗಾಗ್ಲೇ ನೋಡ್ತಾ ಇದ್ರ ಎಷ್ಟು ಚೆನ್ನಾಗಿ ಕಾಣ್ತಿತ್ತಂದ್ರೆ, ಅಯ್ಯೋ! ನಾನೇ ಥಿಂಕ್ ಮಾಡ್ತಿದ್ದೆ. ನಾನು ಯಾಕೆ ನೀಲ್ ಟೆಕ್ನಿಷಿಯನ್ ಆಗಿ ನಾನು ಈ ತರ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ನನ್ ಮನ್ಸಲ್ಲಿ ಅದೇ ಓಡ್ತಾ ಇತ್ತು. ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದ್ರೆ ನನ್ನ ಯೂಟ್ಯೂಬ್ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.